ಕಷ್ಟ ಕಾರ್ಪಣ್ಯಗೆ ಕೊನೆಯೇ ಇಲ್ವಾ? ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ? ಬಹುಶಃ ಯಾವುದೋ ಒಂದು ಅಡೆತಡೆಗಳು ಕೆಲಸ ಈಗ ಆಗುತ್ತೆ ಅನ್ನುವಾಗ ಇನ್ನುಗಳಿಗೆ ಏನೂ ಆಗ್ತಾ ಇದೆಯಾ? ಹಾಗಾದರೆ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂಥ ನಂಬರಿಗೆ ಫೋನ್ ಮಾಡಿ ತಾಯಿ ಮಾರಿಕಾಂಬಾ ಆರಾಧಕರು ಹಾಗೂ ರಾಯರ ಭಕ್ತರಾದಂಥ ರಾಯರ ಪರಮ ಭಕ್ತರಾದಂಥ ಮಂಜುನಾಥ್ ಭಟ್ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಇವರು ನಿಮ್ಮ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ತಾರೆ. ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನು ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ಶ್ಲೋಕವನ್ನು ಕೊಡ್ತಾ ಇದ್ದೀನಿ. ಬಹುಶಃ ನಾನು ಇದನ್ನು ಹೇಳ್ತಾ ಇದ್ದೀನಿ ಹೇಳಿ ಸಾಧಾರಣ 1 ವರ್ಷದ ಮೇಲಾಯಿತು. ಇವತ್ತು ನಾನು ನಿಮಗೆ ಕೊಡಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇವತ್ತು ಹನುಮಾನ್ ಚಾಲಿಸ್ ಓದಿದಷ್ಟೇ ಶಕ್ತಿ ಈ ಮಂತ್ರಕ್ಕಿದೆ. ಇದು ಹನುಮಂತನ ಶ್ಲೋಕ, ಅಷ್ಟೇ ಶಕ್ತಿ ಇದೆ ಇದಕ್ಕೆ. ಹನುಮಾನ್ ಚಾಲಿಸು ಯಾರಿಗೆ ಬರುವುದಿಲ್ಲ, ಓದೋಕ್ಕೆ ಬರುವುದಿಲ್ಲ, ಹೇಳೋಕ್ಕೆ ಬರುವುದಿಲ್ಲ ಅನ್ನೋರು ದಯವಿಟ್ಟು ಇದನ್ನು ಕೇಳಿ ಅಥವಾ ಕೇಳಿಸ್ಕೊಳ್ಳಿ. ದಿನಕ್ಕೆ 3 ಸಲ ದೇವರ ಮನೆಯಲ್ಲಿ ಶ್ರೀರಾಮನಾಮ ಸ್ಮರಣೆಯನ್ನು ಮಾಡಿ ಆಮೇಲೆ ಇದನ್ನು ದಿನಕ್ಕೆ 3 ಸಲ ಹೇಳಿದರು, 3 ಸಲ ಹೇಳೋದು, 3 ಸಲ ಹೇಳಿದರೂ ಸಾಕು ಇದು. ಹಾಗಾಗಿ ಈ ಶ್ಲೋಕವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ರಾಮನಾಮ ಸ್ಮರಣೆಯನ್ನು ಮಾಡಿ ಇದನ್ನು ಹನುಮಂತನ ಸ್ಮರಣೆಯನ್ನು ಮಾಡಿ ಹನುಮಾನ್ ಚಾಲಿಸುವುದಿಷ್ಟೇ ಶಕ್ತಿ ಇದಕ್ಕಿದೆ. ಓಂ ನಮೋ ಹನುಮತೆ ರುದ್ರಾಯ ವಿಶ್ವರೂಪಾಯ ಅಮಿತ ವಿಕ್ರಮಾಯ ಪ್ರಕಟ ಪರಾಕ್ರಮಾಯ ಮಹಾಬಲಾಯ ಕೋಟಿ ಸೂರ್ಯ ಸಮಪ್ರಭಾಯ ರಾಮದೂತಾಯ ಸ್ವಾಹ. ಇದನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ. ಓಂ ನಮೋ ಹನುಮತೆ ರುದ್ರಾಯ ವಿಶ್ವರೂಪಾಯ ಅಮಿತ ವಿಕ್ರಮಾಯ ಪ್ರಕಟ ಪರಾಕ್ರಮಾಯ ಮಹಾಬಲಾಯ ಕೋಟಿ ಸೂರ್ಯ ಸಮಪ್ರಭಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾಯ ವಿಶ್ವರೂಪಾಯ ಅಮಿತ ವಿಕ್ರಮಾಯ ಪ್ರಕಟ ಪರಾಕ್ರಮಾಯ ಮಹಾಬಲಾಯ ಕೋಟಿ ಸೂರ್ಯ ಸಮಪ್ರಭಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾಯ ವಿಶ್ವರೂಪಾಯ ಅಮಿತ ವಿಕ್ರಮಾಯ ಪ್ರಕಟ ಪರಾಕ್ರಮಾಯ ಮಹಾಬಲಾಯ ಕೋಟಿ ಸೂರ್ಯ ಸಮಪ್ರಭಾಯ ರಾಮದೂತಾಯ ಸ್ವಾಹ. ಜೈ ಶ್ರೀರಾಮ್. ಶ್ರೀರಾಮನಾಮ ಸ್ಮರಣೆಯನ್ನು ಮಾಡಿ ಇದನ್ನು ಹೇಳಿ. ಇಲ್ಲ ಅಂದರೆ ನಾನು 3 ಸಲ ಇದನ್ನು ಹೇಳಿದ್ದೀನಿ. ಹಾಗಾಗಿ ನಿಮಗೆ ಕಂಠಪಾಠ ಮಾಡಿಕೊಳ್ಳೋರು ಪ್ರತಿನಿತ್ಯ ಇದನ್ನು ಕೇಳಿ ಕಂಠಪಾಠ ಮಾಡಿಕೊಂಡು ದಿನ ದೇವರನ್ನು ಸ್ಮರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆಂಜನೇಯನ ಸ್ಮರಣೆ ಮಾಡಿ. ಬಹುಶಃ ತುಂಬ ಕಷ್ಟಗಳನ್ನು ದೂಡುವಂತಹ ಮಂತ್ರ ಇದು. ಹಾಗಾಗಿ ಪ್ರತಿಯೊಬ್ಬರು ನೀವು ಅಲ್ಲೇ ಹೇಳಬೇಕು ಇಲ್ಲೇ ಹೇಳಬೇಕು ಅಂದಿಲ್ಲ. ಏನೋ ದುಃಖ ಆಗುತ್ತೆ, ಏನೋ ನೋವು ಬರುತ್ತೆ, ಏನೋ ಕಷ್ಟ ಆಗುತ್ತೆ ಅನ್ನುವಾಗ ಈ ನಾಮಸ್ಮರಣೆಯನ್ನು 3 ಸಲ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.